ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಅಮಿತ್ ಶಾ ಎಲ್ರಿಗೂ ತಿಳಿದಿರುವಂತೆ ಇವರಿಗೆ ಇನ್ನೊಂದು ಹೆಸರು ರಾಜಕೀಯ ಚಾಣಕ್ಯ. ಸುಮಾರು ಜನ ಚಾಣಕ್ಯರಿದ್ದಾರೆ. ಒಂದು ಕಾರ್ಪೊರೇಟರ್ ಗೆಲ್ಬೇಕು ಅಂದ್ರೆ ಅವನು ಚಾಣಾಕ್ಷತೆ ತೋರಿಸ್ಬೇಕಾಗುತ್ತೆ, ಒಂದು MLA ಆಗ್ಬೇಕಾದ್ರೂ ತೋರಿಸ್ಬೇಕಾಗುತ್ತೆ. ಆದ್ರೆ ಇವರು ಇವ್ರಿಗೆ ಹೆಸರೇ ಬಂದ್ಬಿಟ್ಟಿದೆ ರಾಜಕೀಯ ಚಾಣಕ್ಯ ಅಮಿತ್ ಶಾ ಅಂತ. ಸೊ ಅದರಿಂದ ಇವತ್ತು ನಾನು ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಯಾವ ರೀತಿ ಬಲವಾಗಿದೆ, ಇವ್ರಿಗೆ ಶತ್ರುಗಳು ಏನಕ್ಕೆ ನಾಶ ಆಗ್ತಾರೆ, ಅದರಿಂದೆಲ್ಲ ಹೆಂಗೆ ಈಚೆ ಬರ್ತಾರೆ, ಏನೇ ಸಮಸ್ಯೆ ಇದ್ರು ಅದನ್ನ ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಪ್ರಬಲವಾಗಿದೆ ಇವರ ಜಾತಕ ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲಿಂದಾಗಿ ಇವರು ಹುಟ್ಟಿರುವಂಥದ್ದು 22/10/1964 5/22 ಮುಂಬೈಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥದ್ದು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಧರಣಿನ ಆಳ್ತಾರೆ ಅಂತ. ಸೇಮ್ ಕ್ಯಾರೆಕ್ಟರ್ ಇವ್ರಿಗೂ ಕೂಡ ನಕ್ಷತ್ರದ ಇನ್ಫ್ಲೂಯೆನ್ಸ್ ಇರುವಂತದ್ದು. ಭರಣಿ ನಕ್ಷತ್ರದಲ್ಲಿ ಇನ್ಫ್ಲೂಯೆನ್ಸ್ ಇರುತ್ತೆ. ಎಷ್ಟೊಂದು ಜನ ಕೇಳ್ತಾರೆ, ಸರ್ ನಮ್ಮ ಮಕ್ಕಳು ಭರಣಿ ನಕ್ಷತ್ರ ಏನು ಕೆಲಸ ಮಾಡ್ತಿಲ್ಲ ಅಂದ್ರೆ, ಯಾವುದೇ ಒಂದು ನಕ್ಷತ್ರ ಆಗ್ಲಿ ನಿಮ್ಮ ಜಾತಕ ಆಗ್ಲಿ ನಿಮ್ಮನ್ನ ಬಂದು ಎಪ್ಸಲ್ಲ. ನೀವು ತಗೊಳ್ಳುವಂತ ನಿರ್ಧಾರ ನಿಮ್ಮ ಲೈಫಲ್ಲಿ ಜಾತಕ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ನಿಮ್ ಜಾತಕದಲ್ಲಿ ಯೋಗಗಳಿರುತ್ತೆ, ಹತ್ತು ಯೋಗಗಳಿರುತ್ತೆ. ನೀವು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಯಾವ ಯೋಗನೂ ವರ್ಕ್ ಮಾಡಲ್ಲ. ನಿಮ್ಮ ಎಫರ್ಟ್ ಹಾಕಿ ಅವತ್ತು ಜಾತಕ ನಿಮ್ಗೆ ಹೊಂದಿಕೊಂಡು ನಿಮ್ಮ ಜೊತೆ ನಿಮ್ಮ ಅಭಿವೃದ್ಧಿಗೆ ಜಾತಕ ಸಪೋರ್ಟ್ ಮಾಡುವಂಥದ್ದು. ನಾವು ಏನೇ ಆಗ್ಲಿ ಲೈಫಲ್ಲಿ ನಮ್ದು ಏನಿದೆ ಗೋಲು, ಆ ಗೋಲ್ನ ಮುಟ್ಬೇಕಾ ಇಲ್ವಾ ಅನ್ನೋದು ಜಾತಕದಲ್ಲಿ ನೋಡ್ಕೊಳ್ಬೇಕು. ಜಾತಕ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಏನಾದ್ರೂ ಒಂದು ವಿಚಾರ, ಒಂದು ನೀವು ಕೆಲ್ಸದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕಿದ್ರೆ ಜಾತಕ ಸಪೋರ್ಟ್ ಮಾಡುತ್ತೆ ನಿಮ್ಗೆ. ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಗೌರ್ಮೆಂಟ್ ಜಾಬ್ಗೆ, ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಇದನ್ನ ನಾವು ಬೇಸಿಕ್ ಆಗಿ ಮಾಡ್ಬೇಕು. ನಾವು ಏನ್ ಲೈಫಲ್ಲಿ ಅನ್ಕೊಂಡಿದೀವಿ ಅದು ನಮ್ಮ ನಕ್ಷತ್ರ ಆಗ್ಲಿ ನಮ್ಮ ಜಾತಕದಲ್ಲಿ ಆ ಬರುವಂತ ದಶಾಭುಕ್ತಿಗಳಲ್ಲಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ಜಾತಕವನ್ನ. ಎಷ್ಟೊಂದ್ ಜನ ರಿವರ್ಸ್ ಕ್ವಶನ್, ನಾನು ಮನೇಲೆ ಕುತ್ಕೊಂಡ್ಬಿಡ್ತೀನಿ ಅದೇ ಬರುತ್ತಾ? ಖಂಡಿತ ಏನೂ ಬರಲ್ಲ, ಏನೂ ಸಾಧನೆ ಮಾಡಕ್ ಆಗಲ್ಲ. ಜ್ಯೋತಿಷನ ಕೆಲವೊಬ್ರು ಸ್ವಲ್ಪ ವ್ಯಂಗ್ಯವಾಗಿ ನೋಡ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಕೈಲಿ ಆಗಲ್ಲ ಜ್ಯೋತಿಷದ ಮೇಲೆ ಹೇಳುವಂಥದ್ದು. ನೀವು ಸಕ್ಸಸ್ ಏನ್ ಮಾಡ್ಕೋಬೇಕು ಜೀವನದಲ್ಲಿ, ಅದನ್ನ ನಿಮ್ಮ ಪ್ರಯತ್ನ ಮಾಡಿದ್ರೆ ಈ ಜ್ಯೋತಿಷ ಶಾಸ್ತ್ರ ಯಾವತ್ತಿದ್ರು ನಿಮ್ಮ ಬೆನ್ನೆಲುಬಾಗಿ ಕಾಯುವಂಥದ್ದು. ನಿಮ್ಮ ಯಶಸ್ಸನ್ನ ನಾವು ನೋಡ್ಕೊಳ್ಳೋದು ಅಷ್ಟೇ ಕಾಂಬಿನೇಷನ್ ಅಲ್ಲಿ. ಈಗ ಇವ್ರು ಹಾಕೊಂಡಿದ್ದೀನಿ ಹೆಂಗಿರುತ್ತೆ, ಇವ್ರು ಹೆಂಗೆ ಶತ್ರುಗಳನ್ನ ಫೈಟ್ ಮಾಡ್ತಾರೆ ಅಂದ್ರೆ, ಫೈಟ್ ಅಂದ್ರೆ ಯಾವ್ದು ಗನ್ನು ಕತ್ತಿ ಇಟ್ಕೊಂಡು ಮಾಡುವಂಥದ್ದಲ್ಲ. ಇವರು ಒಂದು ರಾಜಕೀಯವಾಗಿ ಹೆಂಗೆ ಫೈಟ್ ಮಾಡಿ ಯಾವ್ದಾದ್ರು ಒಂದು ವಿಚಾರವನ್ನ ಅದರಿಂದ ಇವ್ರ ಮೇಲ್ ಬರುವಂತದ್ದು, ಅದನ್ನ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವರು ರಾಜಕೀಯ ಚಾಣಕ್ಯ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಮೊದಲಿಂದಾಗಿ ಇವರು ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂತದ್ದು. 2ನೇ ಮನೆಯಲ್ಲಿ ಸೂರ್ಯ ಬುಧ, 4ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲಿ ಶನಿ ಗ್ರಹ, 8ನೇ ಮನೆಯಲ್ಲಿ ಚಂದ್ರ, 9ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಕುಜ ಮತ್ತು 12ನೇ ಮನೆಯಲ್ಲಿ ಶುಕ್ರ ಇರುವಂತದ್ದು. ನಾವು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕೊಂಡ್ರೆ ಫಸ್ಟ್ ಈ ಚಾಟ್ ಬರುವಂತದ್ದು. ಇದು ಫಸ್ಟ್ ಚಾಟ್. ಇದ್ರ ನಾವು ಡೆಪ್ತ್ ಅಲ್ಲಿ ಹೋಗಿ ನೋಡ್ಬೇಕು. ಅವನ್ಗೆ ರಿಸಲ್ಟ್ ಖಂಡಿತ ಸಿಗುತ್ತಾ, ಡಿಗ್ರಿ ವೈಸ್ ಅಲ್ಲಿ ಇದೆಯಾ ಫಲಗಳು ಅಂತ ನಾವು ನೋಡ್ಬೇಕು ಅಂದ್ರೆ ಅವನ ಪರ್ಸನಲ್ ಹಾರೋಸ್ಕೋಪ್, ಇದು ಪ್ಲಾನೆಟ್, ಇದು ನಕ್ಷತ್ರ ಮತ್ತೆ ಸಬ್ಲಾರ್ಡ್, ಇದು 3 ವರ್ಕ್ ಮಾಡ್ತಾ ಇರುತ್ತೆ. ನಮ್ಗೆ ಕಣ್ಣಿಗೆ ಕಾಣದೇ ಇರಂಗೆ ಇದೆಲ್ಲ ನಮ್ಗೆ ವರ್ಕ್ ಮಾಡ್ತಾ ಇರುತ್ತೆ. ಮೇಲ್ನೋಟಕ್ಕೆ ಗ್ರಹಗಳು ಫಲಗಳು ಇದು ನಾವು ನೋಡ್ಕೊಳ್ತೀವಿ ಅಷ್ಟೇ. ಇದನ್ನೇ ಇಷ್ಟು ನೋಡ್ಕೊಂಡು ಎಷ್ಟೊಂದ್ ಜನ ರಿಸಲ್ಟ್ ನೋಡ್ಬಿಟ್ಟು ನನ್ನ ಜಾತಕದಲ್ಲಿ ನೀಚ ಇದೆ, ಕುಜ ನೋಡಿ ಕರ್ಕಾಟಕದಲ್ಲಿ ಕುಜಗ್ರಹ ನೀಚ 11ನೇ ಮನೆಯಲ್ಲಿ ಇರುವಂತದ್ದು ಹೆಂಗೆ ಲಾಭ ತಂದು ಕೊಡುತ್ತೆ ಅಂತ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ 6ನೇ ಮನೆಯಲ್ಲಿ ಶನಿ ಇರುವಂತದ್ದು. ಎಷ್ಟೊಂದ್ ಜನ, ಸರ್ 6ನೇ ಮನೆಯಲ್ಲಿ ಶನಿ ಇದೆ ಏನ್ ಮಾಡೋದು, 6ನೇ ಮನೆ ದುಸ್ಥಾನ ಆಯ್ತಲ್ಲ, 6, 8, 12 ದುಸ್ಥಾನ ಆಯ್ತಲ್ಲ, ಇಂಥ ಮನೆಗಳಲ್ಲಿ ಇದೆ ಏನ್ ಮಾಡೋದು, 8ನೇ ಮನೆಯಲ್ಲಿ ಚಂದ್ರ ಬಂದ್ಬಿಟ್ಟಿದೆ ಏನ್ ಮಾಡೋದು, ಇವತ್ತು ಅದಕ್ಕೆಲ್ಲ ತಿಳಿಸ್ಕೊಡ್ತೀನಿ. 6ನೇ ಮನೆಯಲ್ಲಿ ಏನಾದ್ರು ನಿಮ್ಗೆ ಜಾತಕದಲ್ಲಿ ಶನಿ ಗ್ರಹ ಇದ್ರೆ ನಿಮ್ಗೆ ಶತ್ರುಗಳು ಎಷ್ಟೇ ಜನ ಇರ್ಲಿ ಅವ್ರಿಗೇನೋ ನಿಮ್ಗೆ ಮಾಡಕ್ಕಾಗಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಅಶ್ವಯೋಗ ಅಂತ ನಾವು ಕರಿತೀವಿ. ಶತ್ರುಗಳು 6ನೇ ಅಧಿಪತಿ 6ರಲ್ಲೇ ಇದ್ರೆ ಶತ್ರುವಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಶತ್ರುಗಳು ನಮ್ಮನ್ನ ನೋಡಿ ಅವರೇ ಎದುರ್ಕೊಂಡು ಹೊಂಟೋಗ್ತಾರೆ. ಆ ರೀತಿ ನಮ್ಮ ಜಾತಕ ಸಪೋರ್ಟ್ ಮಾಡುತ್ತೆ. ಮೇನ್ ಆಗಿ 9ನೇ ಅಧಿಪತಿ ವೃಷಭ ರಾಶಿ ಅಧಿಪತಿ ಬಂದು ಶುಕ್ರ 12ನೇ ಮನೆ ಕೂತಿರುವಂತದ್ದು. ಹೆಂಗಿರುತ್ತೆ ಅಂದ್ರೆ, ಭಾಗ್ಯಾಧಿಪತಿ 9ನೇ ಮನೆಯಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಳಿ ಆ ಮನೆಯ ಸಮಸ್ಯೆ ಇರಲ್ಲ. ಇವ್ರಿಗೆ 12ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಅಷ್ಟು ಬರಲ್ಲ.
ಇವ್ರಿಗೆ ಖರ್ಚುಗಳಿರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮತ್ತೆ ಸ್ಟ್ರೆಸ್, ಮಾನಸಿಕ ಹಿಂಸೆ ಅಷ್ಟು ಬರಲ್ಲ. 9ನೇ ಅಧಿಪತಿ ಬಂದು 12ರಲ್ಲಿ ಕುತ್ಕೊಂಡಿರೋದ್ರಿಂದ ಅದೊಂಥರ ರಾಜಯೋಗ ಅಂತಾನೆ ಕರಿತೀವಿ. ಯಾಕಂದ್ರೆ ನಮ್ಗೆ ಜಾತಕದಲ್ಲಿ 6ನೇ ಮನೆ 8, ಅದ್ರಲ್ಲೂ 6ನೇ ಮನೆ ಸ್ವಲ್ಪ ಕೆಲಸ ಎಲ್ಲ ಕೊಟ್ರು, ಈ 8ನೇ ಮನೆ ಮತ್ತು 12ನೇ ಮನೆ ಏನಾದ್ರೂ ಒಂದು ಸಮಸ್ಯೆ ಕೊಡ್ತಿರುವಂತದ್ದು. ಅಂತ ಜಾತಕದಲ್ಲಿ ಭಾಗ್ಯಾಧಿಪತಿನೇ ಬಂದು 12ನೇ ಮನೆಯಲ್ಲಿ ಕುತ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿಯ ಸ್ಟ್ರೆಸ್ ಏನೇ ಇದ್ರು ಅದರಿಂದ ಈಚೆ ಬರ್ತಾರೆ. ಇದನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ಕೊಳ್ಬೇಕು. ಇದಿಷ್ಟು ಮೇನ್ ಚಾರ್ಟ್. ಈಗ ಡಿಗ್ರಿ ವೈಸ್ ಅಲ್ಲಿ ನೋಡೋಣ, ಡಿಗ್ರಿ ವೈಸ್ ಅಲ್ಲಿ ಫಲಗಳು ಅದೇ ಕೊಡ್ತಾ ಇದೆಯಾ ಅಂತ ನೋಡಿ. ಇವರ ಜಾತಕದಲ್ಲಿ ಕೇತು ಗ್ರಹ ಬಂದು 3ನೇ ಮನೆ ಅಂತ ನಾನು ಬರ್ದಿದ್ದೀನಿ, 4ರಲ್ಲಿದೆ, 3ನೇ ಮನೆಗೆ ಶಿಫ್ಟ್ ಆಗಿರುವಂತದ್ದು. ಇದನ್ನ ನಾವು ನೋಡ್ಕೋಬೇಕು. ಜ್ಯೋತಿಷ್ ಇದು ತುಂಬಾನೇ ಬೇಸಿಕ್ ಅಂಡ್ ಇಂಪಾರ್ಟೆಂಟ್ ಇದೇನೆ. ಗ್ರಹಗಳು ನಮ್ಗೆ ಸ್ಪ್ಲಿಟ್ ಆಗೋ ಒಂದು ಹಿಂಗೇನೆ, ನಾವು ಇಂಥ ಜಾಗದಲ್ಲಿ ಇದೆ, ಸೊ ಅದರಿಂದ ನಮ್ಗೆ ಯೋಗನ ದೋಷನ ಅನ್ನೋದಕ್ಕಿಂತ ಗ್ರಹಗಳು ಫಲಗಳು ಇಲ್ಲಿ ಕೊಟ್ಬಿಡುತ್ತೆ. 3ನೇ ಮನೆಗೆ ಹೋದಾಗ 10ನೇ ಮನೆಯಲ್ಲಿ ಇರುವಂತ ರಾಹು 9ನೇ ಮನೆಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಶುಕ್ರ 12ನೇ ಮನೆಯಲ್ಲಿದೆ, ಡಿಗ್ರಿ ವೈಸ್ ಅಲ್ಲಿ ಕೂಡ 12ನೇ ಮನೆಯಲ್ಲಿ ಶುಕ್ರ ಇರುವಂತದ್ದು. ಸೂರ್ಯ ನೋಡಿ 1ನೇ ಮನೆಯಲ್ಲಿ ಇರುವಂತದ್ದು, ನಾನು 2ನೇ ಮನೆಯಲ್ಲಿ ಬರ್ದಿದ್ದೀನಿ, ಲಗ್ನಕ್ಕೆ ಸೂರ್ಯ ಬರುತ್ತೆ. ಚಂದ್ರ ನಾನು 8ನೇ ಮನೆ ಅಂತ ಬರ್ದಿದ್ದೀನಿ, 7ನೇ ಮನೆಗೆ ಬಂದು 7ನೇ ಮನೆ ಫಲ ಕೊಡುತ್ತೆ. 7 and 11 ಕಾಂಬಿನೇಷನ್, ಎಕ್ಸಲೆಂಟ್ ಕಾಂಬಿನೇಷನ್. ಕುಜ ಗ್ರಹ 11ನೇ ಮನೆ ಬರ್ದಿದ್ದೀನಿ, 11ನೇ ಮನೆಯಲ್ಲೇ ಇದೆ, ಅದು ನೀಚ ಆಗಿರ್ಬೋದು. ಕರ್ಕಾಟಕದಲ್ಲಿ ಕುಜಗ್ರಹ ನೀಚ ಆಗಿರ್ಬೋದು, ಉಪಚಯ ಇರೋದ್ರಿಂದ. ಉಪಚಯ ಮನೆಗಳಾದಂತ 3ನೇ ಮನೆ, 6, 10, 11ನೇ ಮನೆ ಇರೋದ್ರಿಂದ ಎಲ್ಲಾ ರೀತಿಯ ಲಾಭ ಸ್ಥಾನ ಅವ್ರಿಗೆ ಬರುವಂತದ್ದು. ಕುಜನಿಂದ ಏನೇನು ಸಂಬಂಧಪಟ್ಟಿರುವಂತದ್ದು, ಅವ್ರಿಗೆ ಶಕ್ತಿ ಇರ್ಬೋದು, ಅವ್ರಿಗೆ ಮೈಂಡ್ ಸೆಟ್ ಇರ್ಬೋದು, ಈ ಶತ್ರುಗಳಿಂದ ಈಚೆ ಬರುವಂತದ್ದು ಇರ್ಬೋದು, ಅವ್ರ ಪ್ರತಿಯೊಂದೂ ಅವ್ರ ಜೀವನದಲ್ಲಿ ಜಯ ಸಾಧಿಸ್ತಾರೆ. ಕುಜ ಬಂದು 11ನೇ ಮನೆ ಇರೋದ್ರಿಂದ. ರಾಹು ಹೇಳಿದ್ದೀನಿ, ಗುರು ಬಂದು 8ನೇ ಮನೆಯಲ್ಲಿ ಇರುವಂತದ್ದು. ಇಲ್ಲಿ 9ನೇ ಮನೆ ಅಂತ ಬರ್ದಿದ್ದೀನಿ, ಗುರು ಬಂದು 8ನೇ ಮನೆ ಫಲ ಕೊಡ್ತಾನೆ. ಶನಿ ಬಂದು 6 ಅಂತ ಬರ್ದಿದ್ದೀನಿ, 5ನೇ ಮನೆ ಫಲ ಕೊಡುವಂತದ್ದು. ಬುಧ ಬಂದು 1ನೇ ಮನೆ ಫಲನೇ ಬರುತ್ತೆ. ನೋಡಿ ಗ್ರಹಗಳು ಎಷ್ಟು ಟ್ವಿಸ್ಟ್ ಆಯ್ತು. 1, 2, 3, 4, 5, 6 ಗ್ರಹಗಳು ಜಾತಕದಲ್ಲಿ ನಾವು ನೋಡಿರುವಂತದ್ದೇ ಬೇರೆ, ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಕೂತಿರುವಂತದ್ದೇ ಬೇರೆ. ಇದು ನೋಡ್ಕೊಂಡು ನಮ್ಮ ಜೀವನಗಳಲ್ಲಿ ಉಂಗ್ರಗಳಿರ್ಬೋದು, ಮಂತ್ರಪಟ್ನೆ, ರುದ್ರಾಕ್ಷಿ ಎಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿದಂತ ಕಾಂಬಿನೇಷನ್ಸ್ ಸಂಬಂಧಪಟ್ಟಿರುವಂತದ್ದು ನಾವು ಧಾರಣೆ ಮಾಡ್ಕೋಬೇಕಾಗುತ್ತೆ. ಮೇನ್ ಆಗಿ ಇವ್ ನೋಡಿ, ಇವ್ರಿಗೆ ರಾಹು ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂತದ್ದು. 2003ರಿಂದ 2021 ತನಕ ಇವ್ರಿಗೆ ರಾಹು ದಶ ಇದೆ. ಆ ದಶದಲ್ಲಿ ಕಾಂಬಿನೇಷನ್ ನೋಡೋಣ ಯಾವ ರೀತಿ ಇರುತ್ತೆ. ರಾಹು ದಶದಲ್ಲಿ 9ನೇ ಮನೆ ರಾಹು 1, 10 and 9 ಕಾಂಬಿನೇಷನ್ ಎಕ್ಸಲೆಂಟ್ ಆಗಿರುತ್ತೆ. ಇಲ್ಲಿ ವರ್ಕ್ ಮಾಡಿರೋದು ಕುಜ ನಕ್ಷತ್ರದಲ್ಲಿ 11ನೇ ಮನೆ ಕೂತ್ಕೊಂಡು ಅವರು 2013ರಲ್ಲಿ ಎಲೆಕ್ಷನ್, 14ರಲ್ಲಿ ಆದಾಗ ಬಿಜೆಪಿ ಬಂದಿರುವಂತದ್ದು ಅಧಿಕಾರಕ್ಕೆ, ಕುಜ ಸಪೋರ್ಟ್ ಮಾಡಿರುವಂತದ್ದು. ಇಲ್ಲಿ ಕೂತ್ಕೊಂಡು 3, 8 ಮತ್ತೆ 12 ಮತ್ತೆ ಕಾಂಬಿನೇಷನ್ ಅಲ್ಲಿ 3 ಇದೆ, 4, 7, 8 ಇದು ಒಳ್ಳೆ ಕಾಂಬಿನೇಷನ್. 3ನೇ ಮನೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಅವ್ರಿಗೆ ಇರುವಂತದ್ದು. ಕಾಂಬಿನೇಷನ್ ಯಾರು 3ನೇ ಮನೆ ಇರುತ್ತೆ ಚೆನ್ನಾಗಿ ಮಾತಾಡ್ತಾರೆ, ಅವರು ಯೂಟ್ಯೂಬ್ ಮಾಡ್ಬೋದು. ಈ ಕಾಂಬಿನೇಷನ್ ಇರೋದ್ರಿಂದ 3, 9 and 11 ಅವರು ಈ ಟೈಮಿಂಗ್ಸ್ ಅಲ್ಲಿ ರಾಹು ದೇಶದಲ್ಲಿ ಎಕ್ಸಲೆಂಟ್ ಆಗಿ ಇವರೊಂದು ಗ್ರೂಪ್ ಮಾಡುವಂತದ್ದು, ಟೀಮ್ ಲೀಡರ್ ಆಗಿ ರಾಜಕೀಯ ಚಾಣಕ್ಯ ಹೆಸರು ಪಡೆದಿರ್ತಾರೆ. ಯಾಕಂದ್ರೆ ಹಾಗೆ ರಾಹು ದೇಶ ಅವ್ರಿಗೆ ಎಕ್ಸಲೆಂಟ್ ಆಗಿ ನಡ್ತಿರುವಂತದ್ದು. 2021 ಆದ್ಮೇಲೆ ಗುರುದಶ ಬಂದಿರುತ್ತೆ. ಗುರುದಶ 2037 ತನಕ ಗುರುದಶ ಇರುತ್ತೆ. ಗುರುವಿನ ನಕ್ಷತ್ರದಲ್ಲಿ ಇವರಿಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ. ಈಗ ಇವರ ಓಡಾಟ, ಗುರುನು ಕೂಡ 8ನೇ ಮನೆಯಲ್ಲಿ ಇದೆ. ಸೊ ಈ ದಶದಲ್ಲಿ ರಾಹು ದಶದಲ್ಲಿ ಅವ್ರ ಎಫರ್ಟ್ ಹಾಕಿದರೆ ಲಾಭ ಸಿಕ್ಕಿದೆ, ಇಲ್ಲಿ ಅವ್ರ ಎಫರ್ಟ್ ಹಾಕಿದರೆ ಲಾಭ ಸಿಕ್ಕಿಲ್ಲ. ಇದನ್ನ ನಾವು ತಿಳ್ಕೊಳ್ಬಹುದು. 1 and 12 ವಿಪರೀತ ಓಡಾಟ. 9, 1, 10 ಅಂದ್ರೆ ಯಾರಾದ್ರೂ ಸಪೋರ್ಟ್ ಮಾಡುವಂತದ್ದು, ಬಿಜೆಪಿ ಅವ್ರಿಗಿರ್ಬೋದು, ಇಲ್ಲ ಅವ್ರ ಟೀಮ್ ಇರ್ಬೋದು, ಬೇರೆ ಟೀಮ್ ಬಂದು ಸಪೋರ್ಟ್ ಮಾಡಿ ಅವ್ರ ಪಕ್ಷನ ತಂದಿರುವಂತದ್ದು. ಇದು ಇಂಡಿಕೇಟ್ ಮಾಡುವಂತದ್ದು. 1 and 12 ಅವ್ರಾಯ್ತು, ದೇಶ ಸುತ್ತೋದಾಯ್ತು, ಎಲ್ಲಾ ಕಡೆನೂ ಓಡಾಡುವಂತದ್ದು, ವಿಪರೀತ ಸ್ಟ್ರೆಸ್ ಇರುವಂತದ್ದು. 1 and 12 ಕಾಂಬಿನೇಷನ್ ಒಂದು ಕಡೆ ನಿಲ್ಲಲ್ಲ. ಅವರು ಎಲ್ಲಾ ಕಡೆ ಹೋಗಿ ಪ್ರಚಾರ ಮಾಡಿ ಅಧಿಕಾರ ತರೋದೇ ಅವ್ರ ಉದ್ದೇಶ ಆಗಿರುತ್ತೆ.
ಕಾಂಬಿನೇಷನ್ ನಲ್ಲಿ. ಮತ್ತೆ ಇವರ ಜಾತಕದಲ್ಲಿ ಪವರ್ಫುಲ್ ಅಂತಾನೆ ಕರಿಬಹುದು ನಾವು. ಶುಕ್ರ ಬಂದು 12ನೇ ಮನೆ ಇರೋದ್ರಿಂದ ಸೊ ನೆಗೆಟಿವ್ ಖಂಡಿತ ಇಲ್ಲ. ಯಾಕೆ ಅಂದ್ರೆ 9ನೇ ಅಧಿಪತಿ ಬಂದು 12ನೇ ಮನೆ ಕುತ್ಕೊಂಡಿರೋದ್ರಿಂದ ಇದು ಕೂಡ ಪಾಸಿಟಿವ್ ಆಗ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ 12ನೇ ಮನೇಲಿ ಇದೆ. ಸೊ ಇದು ಲಾಸ್ಟ್ ಮನೆ ಅಂತ ನಾವು ಕರಿತೀವಿ, 12ನೇ ಮನೆ ವ್ಯಯಸ್ಥಾನ ಅಂತ ಕರಿತೀವಿ. ಸೊ ಇವ್ರಿಗೆ ಇದು ಪಾಸಿಟಿವ್ ಆಗೇ ಮಾಡುತ್ತೆ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ 2-9 ಇರೋದ್ರಿಂದ ಇವ್ರಿಗಿದು ಪಾಸಿಟಿವ್ ಮಾಡುತ್ತೆ ಹೋಗುತ್ತೆ. ಗುರು ಒಂದು ಮಾತ್ರ 8ನೇ ಮನೇಲಿ ಕೂತ್ಕೊಂಡು ಇವ್ರಿಗೆ ಸಮಸ್ಯೆ ಕೊಡುವಂತದ್ದು. ಶನಿ ಗ್ರಹನೂ ಅಷ್ಟೇ 5 and 6 ಕಾಂಬಿನೇಷನ್ ಚೆನ್ನಾಗಿದೆ. ಬುಧ 1 and 10 ಇವರು ಮತ್ತೆ ಒಳ್ಳೆ ನೇಮ್ ಮಾಡುವಂತದ್ದು. ಕಾಂಬಿನೇಷನ್ ಅಲ್ಲಿ ಎಲ್ಲ ಗ್ರಹಗಳು ಒಳ್ಳೆ ಪೊಸಿಷನ್ ಅಲ್ಲಿ ಕೂತಿರುವಂತದ್ದು. ಎಕ್ಸೆಪ್ಟ್ ಗುರು ಮಾತ್ರ 8ನೇ ಮನೆಯಲ್ಲಿ ಕೂತಿರುವಂತದ್ದು. 9ನೇ ಮನೆ ಅಂತಿದೆ ಡಿಗ್ರಿ ವೈಸ್ ಅಲ್ಲಿ, 8ನೇ ಮನೆಗೆ ಬಂದಿರುವಂತದ್ದು. ಗುರು ಒಂದು ಸಮಸ್ಯೆ ಕೊಟ್ಟಿದೆ. ಅದಕ್ಕೆ ಇವ್ರಿಗೆ ಜಾತಕದಲ್ಲಿ ಪ್ರಬಲವಾಗಿರೋದಕ್ಕೆ ಕಾರಣಗಳು ಒಂದು ಶನಿ ಗ್ರಹ, ಇನ್ನೊಂದು ಕುಜ ಗ್ರಹ, ಇನ್ನೊಂದು 9ನೇ ಅಧಿಪತಿ ಶುಕ್ರ ಬಂದು 12ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಇವ್ರ ಜಾತಕದಲ್ಲಿ ಯಾರೇ ಶತ್ರುಗಳು ಇವ್ರನ್ನ ಎದುರಿಸಕ್ಕಾಗಲ್ಲ. ತುಂಬಾ ಬಲಿಷ್ಠವಾಗಿದೆ ಕಾಂಬಿನೇಷನ್ ಇವ್ರ ಜಾತಕದಲ್ಲಿ. ಸೊ ಅದಕ್ಕೇನೆ ಇವ್ರಿಗೆ ರಾಜಕೀಯ ಚಾಣಕ್ಯ ಅಂತ ಹೆಸರಿಟ್ಟಿರುವಂತದ್ದು. ಬಟ್ ಏನಂದ್ರೆ ರಾಹು ದಶೆ ಇವ್ರಿಗೆ ತುಂಬಾ ಹೆಸರು ತಂದ್ಕೊಟ್ಟಿದೆ 21 ತನಕ. ಆ ಹೆಸರು ಈಗ ಕಂಟಿನ್ಯೂ ಆಗಿದೆ ಅಷ್ಟೇ. ಇವ್ರ ಎಫರ್ಟ್ ಏನ್ ಹಾಕಿದ್ದಾರೆ ಅಷ್ಟೇ ಲಾಭ ಸಿಕ್ಕಿಲ್ಲ. ಪ್ರೀವಿಯಸ್ ಅಲ್ಲಿ ಹಾಕಿರುವಂತ ಎಫರ್ಟ್ ಈಗ ಹಾಕಿದ್ದಾರೆ, ಬಟ್ ಇವ್ರಿಗೆ ಲಾಭ ಸಿಕ್ಕಿಲ್ಲ. ನೆಕ್ಸ್ಟ್ ದಶ ಬರುವಂತದ್ದು ಶನಿ ದಶೆ. ಅಲ್ಲಿ ಅಗೇನ್ 11, 3, 8 ಅಂತ ಕಾಂಬಿನೇಷನ್ಸ್ ಬರುತ್ತೆ. ಫ್ಯೂಚರ್ ಅಲ್ಲಿ ಇನ್ನ ಇವರು ನೇಮ್ ಅಂಡ್ ಫೇಮ್ ಮಾಡುವಂತ ಯೋಗ ಇದೆ. ಬಟ್ ಈಗೇನಂದ್ರೆ ಕಾಂಬಿನೇಷನ್ 1, 9 ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ಬೇಕು ಇವ್ರಿಗೆ, ಆಗ ನೇಮ್ ಬರುವಂತದ್ದು. ಇದು ಅಮಿತ್ ಶಾ ಅವರ ರಾಜಕೀಯ ಚಾಣಕ್ಯ ಅವರ, ಇದು ಅಮಿತ್ ಶಾ ಅವರ ಆರೋಸ್ಕೋಪ್ ಅನಾಲಿಸಿಸ್. ಜಾತಕದಲ್ಲಿ ವಿಶ್ಲೇಷಣೆ ಈ ರೀತಿ ಇರುತ್ತೆ. ಕಾಂಬಿನೇಷನ್ಸೇ ನೋಡಿ ನಾವು ರಿಸಲ್ಟ್ ಹೇಳಕ್ ಆಗಲ್ಲ. ಗ್ರಹಗಳು ಎಲ್ಲಿಂದ ಎಲ್ಲಿ ಕೂತಿರುವಂತದ್ದು, ಲಗ್ನದಿಂದ ಗ್ರಹಗಳು ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತ್ಕೊಂಡು ಫಲ ಕೊಡುತ್ತೆ ಅನ್ನೋದು ಅದು ಎರಡನೇ ವಿಚಾರ. ಮತ್ತೆ ಎಲ್ಲಿ ತನಕ ದಶಗಳು ನಡೆಯುತ್ತೆ, ರಾಹು ದಶೆ ಎಲ್ಲಿ ತನಕ ಇರುತ್ತೆ, ಗುರು ದಶೆ ಎಲ್ಲಿ ತನಕ ಇರುತ್ತೆ, ಮತ್ತೆ ನಮ್ಗೆ ಮೇನ್ ಆಗಿ ಯಾವ ಗ್ರಹ ಎಲ್ಲಿ ಕೂತ್ಕೊಂಡು ನಕ್ಷತ್ರದಲ್ಲಿ ಯಾವ ಗ್ರಹ ನಮ್ಗೆ ಸಮಸ್ಯೆ ಕೊಡುತ್ತೆ, ಇದನ್ನ ನಾವು ನೋಡ್ಬೇಕು ಮೇನ್ ಆಗಿ. ಮೇಲ್ನೋಟಕ್ಕೆ ನೋಡಿ ನಾವು ಫಲ ಹೇಳೋದೇ ಬೇರೆ, ಡಿಗ್ರಿ ವೈಸ್ ಅಲ್ಲಿ ಕೂತ್ಕೊಂಡು ಫಲ ಹೇಳ್ಬೇಕಾಗುತ್ತೆ. ಮತ್ತೆ ಇದ್ರ ಕಸ್ಪಲ್ ಅಂತ ಇರುತ್ತೆ, ಅದು ಮೂರನೇ ವಿಚಾರ. ಅದು ಇನ್ನ ಇಂಪಾರ್ಟೆಂಟ್. ಲೈಫ್ ಅಲ್ಲಿ ಅವ್ರಿಗೆ ಏನಾದ್ರು ಮದ್ವೆ ಆಗುತ್ತಾ, ಲೈಫ್ ಅಲ್ಲಿ ಮಕ್ಕಳಾಗುತ್ತೆ ಅಂತ ಕಸ್ಪಲ್ ಅಂತ ಇರುತ್ತೆ, ಅಲ್ಲೋಗಿ ಚೆಕ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಇವ್ರ ವಿಚಾರ, ಅಮಿತ್ ಶಾ ಅವ್ರ ವಿಚಾರ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಇನ್ನ ಸೆಲೆಬ್ರಿಟೀಸು ಮತ್ತೆ ನೇಮ್ ಫೇಮ್ ಮಾಡ್ಕೊಂತವ್ರು ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಅಂದ್ರೆ ಜಾತಕದಲ್ಲಿ ಯಾವ ರೀತಿ ಇರುತ್ತೆ, ನಾವು ನಮ್ಮ ಜಾತಕದಲ್ಲಿ ಅದಿದೆಯಾ, ನಾವೇನಾದ್ರೂ ಎಫರ್ಟ್ ಹಾಕಿದ್ರೆ ನಮ್ಗೆ ರಿಸಲ್ಟ್ ಸಿಗುತ್ತಾ. ಬಿಸ್ನೆಸ್ ನಾನು ಹಾಕಿದ್ದೀನಿ, ಒಂದ್ಸಲ ವಿಜಯ್ ಮಲ್ಯದವರು ಹಾಕೊಂಡಿದ್ದೆ. ನಾವು ಜಾತಕದಲ್ಲಿ ಏನ್ ಕಾಂಬಿನೇಷನ್ಸ್ ಇದ್ರೆ ನಾವು ಬಿಸ್ನೆಸ್ ಮಾಡ್ಬೋದು. ಇವರ ಜಾತಕದಲ್ಲಿ ಕಾಂಬಿನೇಷನ್ಸ್ ಈ ರೀತಿ ಇರೋದ್ರಿಂದಾನೇ ಇವರು ರಾಜಕೀಯ ಚಾಣಕ್ಯ ಅಂತ ಹೆಸರು ತಗೊಂಡಿರ್ತಾರೆ. ಕಾಂಬಿನೇಷನ್ ಅಲ್ಲಿ 8ನೇ ಮನೆ ಬಂದಾಗ ಪ್ರತಿಯೊಬ್ರು ಸಮಸ್ಯೆ ಅನುಭವಿಸ್ಲೇಬೇಕು. ಅವ್ನು ಇಂಥ ಕಾಂಬಿನೇಷನ್ಸ್ ಇದ್ರು ಆ ದಶ ಮುಗ್ದಿ ಇನ್ನೊಂದು ದಶ ಬಂದಾಗ ಸಮಸ್ಯೆ ಅನುಭವಿಸ್ಲೇಬೇಕು. ಪರ್ಮನೆಂಟ್ ಇಲ್ಲ. 37 ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಶನಿ ದಶೆ, ಅಲ್ಲಿ ನಕ್ಷತ್ರದಲ್ಲಿ ಮತ್ತೆ 11ನೇ ಮನೆ ಬರುತ್ತೆ, ಮತ್ತೆ ಎಲ್ಲ ಲಾಭ. ಈ ರೀತಿ ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ಅಲ್ಲಿ ಜ್ಯೋತಿಷ ಶಾಸ್ತ್ರ ಬಿಟ್ಟು ಇನ್ನು ಯಾವುದೇ ರೀತಿಯ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡಲ್ಲ. ಮತ್ತೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.